ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನೇ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಮಕ್ಕಳನ್ನ ಯಾರಾದ್ರೂ ಶಾಲೆ ಕಳಿಸಿದಂತೆ ಜೈಲಿಗೆ ಕಟ್ಟುವ ಕೆಲಸ ನಾನು ಫಸ್ಟ್ ಮಾಡ್ತಿದ್ದೆ. ಇಲ್ಲ ಎಲ್ಲ ಜೈಲು ಯಾರು ಕಳಿಸಿಲ್ಲ ಅವರಿಗೆಲ್ಲ ಜೈಲಿಗೆ ಕಳಿಸ್ಬಿಟ್ಟಿದ್ದೆ. ಅಫ್ಸರ್ ಭಾಷಾ ಮತ್ತೊಬ್ರು ಫೈರೇಜ್ ಅವರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಮುಖ್ಯ ಶಿಕ್ಷಕರು ಒಬ್ರು ಶಿಕ್ಷಕಿ ಬೇರೆ ಇದ್ದಾರೆ. ಅವರೆಲ್ಲರ ನೇತೃತ್ವದ ತಂಡ ಒಳ್ಳೆಯ ಒಂದು ಇಲ್ಲಿ ಶಾಲೆಯನ್ನು ಉತ್ತಮ ರೀತಿಯಲ್ಲಿ ತಗೊಂಡೋಗಿದ್ದಾರೆ. ಅವರಿಗೂ ಒಂದು ಜೋರಾದ ಚಪ್ಪಳೆ ಬರಲಿ. ಯಾಕಂದ್ರೆ ನನ್ನ ಆಸೆ ಏನು ನಾನು ಕೇಳಲ್ಲಪ್ಪ, ನಾನು ಏನು ನಿಮ್ಗೆ ಕೇಳಲ್ಲ, ಏನು ಅಭಿವೃದ್ಧಿ ಬೇಕು ಕೇಳಿ ನಾನು ಕೊಡ್ತೇನೆ. ಆದ್ರೆ ಏನೋ ಒಂದು ಆಸೆ, ಈ ನಮ್ಮ ಈ ಒಂದು ಸಾಗರ ತಾಲೂಕು ಫಸ್ಟ್ ಯಾವಾಗ ಬರುತ್ತಪ್ಪ ಅಂತ ನಾನು ಕೇಳೋದಷ್ಟೇ. ನನಗೆ ಹೋದ ಸರಿ 3ನೇ ಸ್ಥಾನ ಬಂದಿತ್ತು, ಈ ಸರಿ 2ನೇ ಸ್ಥಾನ ಬಂದಿದೆ. ಈ ಸರಿ ಏನಾದ್ರು ಮಾಡಿ ತೀರ್ಥದಲ್ಲಿ ಫಸ್ಟ್ ಇದೆ, ನಮಗೊಂದು ಫಸ್ಟ್ ಬಂದ್ಬಿಟ್ರೆ ನಮಗೂ ಸ್ವಲ್ಪ ಖುಷಿ ಆಗತ್ತೆ. ಬಿಟ್ರೆ ಆ ಶಿಕ್ಷಣ ಕೊಟ್ಟಿದ್ದಕ್ಕೆ ಒಬ್ಬ ಕ್ಷೇತ್ರದ ಶಾಸಕನಾಗಿದ್ದಕ್ಕೆ ನನಗೆ ಹೆಮ್ಮೆ ಬರೋದು ಅದೊಂದೇ. ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ತೀವಿ. ಯಾವುದೇ ಮಗು, ಒಂದೇ ಒಂದು ಮಗು ಯಾವ ಕಾರಣಕ್ಕೂ ಅವ್ರನ್ನ ನೀವು ತಪ್ಸಕ್ಕೆ ಹೋಗಬೇಡಿ. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ತಂದೆ ತಾಯಿಗಳಿಗೆ ಆರಾಮಿಲ್ಲ, ತಂದೆ ತಾಯಿಗಳಿಗೆ ಅವ್ರಿಗೆ ಓದ್ಸಕ್ಕೆ ಆಗಲ್ಲ, ಅವರಿಗೆ ಕೂಲಿ ಮಾಡೋಕ್ಕೂ ಆಗಲ್ಲ, ಕೆಲಸ ಮಾಡೋಕ್ಕೂ ಆಗಲ್ಲ ಅಂತ ಹೇಳಿದ್ರೆ, ಅಂತ ಕುಟುಂಬ ಇದ್ರೆ ನಾನಿದ್ದೀನಿ, ಯಾರಾದರೂ ಬರ್ಬೋದು. ಆದರೆ ಮಕ್ಕಳನ್ನು ಮಾತ್ರ ವಿದ್ಯಾಭ್ಯಾಸದಲ್ಲಿ ವಂಚಿತರ ಮಾಡಬಾರ್ದೆ. ಗೊತ್ತಾಯ್ತಾ? ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಮಕ್ಕಳನ್ನ ಯಾರಾದ್ರೂ ಶಾಲೆ ಕಳಿಸಿದಂತೆ ಜೈಲಿಗೆ ಕಟ್ಟುವ ಕೆಲಸ ನಾನು ಫಸ್ಟ್ ಮಾಡ್ತಿದ್ದೆ. ಇಲ್ಲ ಎಲ್ಲ ಜೈಲು ಯಾರು ಕಳಿಸಿಲ್ಲ ಅವರಿಗೆಲ್ಲ ಜೈಲಿಗೆ ಕಳಿಸ್ಬಿಟ್ಟಿದ್ದೆ ನಾನು. ಹೌದು, ಹಾಗಾಗಿ ಆ ಥರ ಬೇಡ. ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ನಮಸ್ಕಾರ.